ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ ರಸ್ತೆಯ ಹೊಡೆತ, ರೋಡ್ ಕುತ್ತು. ನೋಡಿ, ಸಾಮಾನ್ಯವಾಗಿ ನಮ್ಮನ್ನು ಕೇಳ್ತಾ ಇರ್ತಾರೆ, ಸರ್ ನಾವು ಒಂದು ಸೈಟ್ ತೊಗೊಂಡ್ಬಿಟ್ಟಿದ್ದೀವಿ, ಅದು ರೋಡ್ ಕುತ್ತೈತಂತೆ, ಅಥವಾ ರೋಡ್ ಕುತ್ತಿತ್ತು ಕಡಿಮೆ ಬೆಲೆ ಕೊಟ್ಟರು ಅಂತ ನಾವು ತೊಗೊಂಡ್ಬಿಟ್ಟಿದ್ದೀವಿ. ನಮ್ಮ ಸಾಮಾನ್ಯಕರೆಲ್ಲ ಬೈತಾ ಇದ್ದಾರೆ, ರಸ್ತೆ ಕುತ್ತಿದೆ ಯಾಕೆ ತೊಗೊಂಡ್ರಿ ಅಂತ. ಈಗ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಹೇಳಿ ಅಂತ ನಮ್ಮನ್ನು ಕೇಳ್ತಾ ಇರ್ತಾರೆ. ಅಥವಾ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಇರುತ್ತೆ. ಯಾಕೆ ಇರುತ್ತೆ ಅಂತಂದರೆ, ಕೆಲವಷ್ಟು ಜನ ರಸ್ತೆ ಕುತ್ತು ಒಳ್ಳೆಯದು ಅಂತ ಹೇಳ್ತಾರೆ, ಇನ್ನಷ್ಟು ಜನ ರಸ್ತೆ ಕುತ್ತು ಕೆಟ್ಟದ್ದು ಅಂತ ಹೇಳ್ತಾರೆ. ಈ ಒಂದು ಎರಡು ಗೊಂದಲದಲ್ಲಿ ಸಿಲುಕೊಂಡಿದ್ದಾರೆ ನಮ್ಮ ಸಾರ್ವಜನಿಕರು. ಈಗ ಈ ವಿಡಿಯೋದ ಉದ್ದೇಶ ಏನಂದರೆ, ರಸ್ತೆ ಕುತ್ತು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಆದರೆ ಎಲ್ಲಿ ರಸ್ತೆ ಕುತ್ತು, ಯಾವ ಕಡೆಯಿಂದ ರಸ್ತೆ ಕುತ್ತು ಉಂಟಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಳ್ಳೆಯದ ಕೆಟ್ಟದ್ದು ಅಂತ. ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ಯಾವ ರಸ್ತೆ ಕುತ್ತು ಒಳ್ಳೆಯದು, ಯಾವ ರಸ್ತೆ ಕುತ್ತು ಕೆಟ್ಟದ್ದು ಅನ್ನೋದನ್ನ ಸಂಪೂರ್ಣವಾಗಿ ನೀವು ತಿಳ್ಕೊತೀರ ವೀಕ್ಷಕರೇ. ಪೂರ್ತಿ ವಿಡಿಯೋ ನೋಡಿ ವೀಕ್ಷಕರೇ, ಇದು ಮನೆ ದಿಕ್ಕುಗಳು ಬರ್ತಿದ್ದೀನಿ: ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಓಕೆನಾ? ಈಗ 16 ಥರ ನೋಡಿ, 1 2 3 4 ಈ ಥರ 16 ಥರ ರಸ್ತೆ ಕುತ್ತುಗಳು ಬರ್ತದೆ. ಅದಕ್ಕೆ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ 16 ಥರ ರಸ್ತೆ ಕುತ್ತುಗಳು ಬರಬಹುದು. ಓಕೆನಾ? ಅದರಲ್ಲಿ ನಿಮ್ಮ ರಸ್ತೆ ಕುತ್ತು ಯಾವುದು ನೋಡ್ಕೊಳ್ಳಿ, ಅದು ಒಳ್ಳೆಯದ ಕೆಟ್ಟದ ಅಂತ ಗೊತ್ತಾಗುತ್ತೆ. ಓಕೆನಾ? ನಂಬರ್ 1, ಈ ರಸ್ತೆ ಕುತ್ತು ನೋಡಿ, ರೈಟ್ ಮಾರ್ಕ್ ಹಾಕಿದ್ದೀನಿ, ಇದು ಬಂದು ಒಳ್ಳೆಯದು, ಇಲ್ಲಿ ರಸ್ತೆ ಕುತ್ತು ಇರಬಹುದು. 2ನೇ ರಸ್ತೆ ಕುತ್ತು ಈ ಜಾಗದಲ್ಲಿ ಏನಾದರೂ ಇದ್ರೆ ಅದು ಒಳ್ಳೆಯದು. 3ನೇ ರಸ್ತೆ ಕುತ್ತು ಒಳ್ಳೆಯದು. 4ನೇ ರಸ್ತೆ ಕುತ್ತು ಕೆಟ್ಟದ್ದು. ಈ ಜಾಗದಲ್ಲಿ ಪೂರ್ವದ ಕಡೆಯಿಂದ ಈ ಜಾಗದಲ್ಲಿ ಇದು ಕೆಟ್ಟದ್ದು. ನೆಕ್ಸ್ಟು 5ನೇ ರಸ್ತೆ ಕುತ್ತು, ಅದು ಬಂದು ಕೆಟ್ಟದ್ದು, ಆಗ್ನೇಯದಲ್ಲಿ ಬರುತ್ತೆ. 6ನೇ ರಸ್ತೆ ಕುತ್ತು ದಕ್ಷಿಣದ ಈ ಭಾಗದಲ್ಲಿ ನೋಡ್ಕೊಳ್ಳಿ, ಅದು ಬಂದು ಒಳ್ಳೆಯದು. ಅದೇ ನೇರವಾಗಿ ದಕ್ಷಿಣನೇ ಸಿಗ್ತಾ ಇದೆ ರೋಡ್ ನಮಗೆ, ಅದು ಕೆಟ್ಟದ್ದು. ದಕ್ಷಿಣದ ಈ ಭಾಗದಲ್ಲಿ 8ನೇದು ಕೆಟ್ಟದ್ದು. ಮತ್ತು ನೈಋತ್ಯ ಮೂಲೆ 9ನೇದು ಕೆಟ್ಟದ್ದು. ಈ ಒಂದು ರಸ್ತೆ ಕುತ್ತು ಕೂಡ ಇರಬಾರ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ರಸ್ತೆ ಕುತ್ತು ಇದ್ರೆ ಏನು, ಒಳ್ಳೆಯ ರಸ್ತೆ ಕುತ್ತು ಇದ್ರೆ ಏನು, ಕೆಟ್ಟ ರಸ್ತೆ ಕುತ್ತು ಇದ್ರೆ ಏನು ಅಂತ ಅದೊಂದು 2 ಹೇಳ್ಬಿಡ್ತೀನಿ ನೋಡಿ. ಆಮೇಲೆ 15 ಮಾಡೋಣ. ರಸ್ತೆ ಕುತ್ತು ಇಲ್ಲದೇ ಇಲ್ಲ, ಯಾವ ರಸ್ತೆ ಕುತ್ತು ಇಲ್ಲ ಅಂದಾಗ ರಿಸಲ್ಟ್ ಬಂದು ನಾರ್ಮಲ್ಲು, ಮೀಡಿಯಮ್ಮು, ಒಳ್ಳೇದು ಆಗಲ್ಲ ಕೆಟ್ಟದ್ದು ಆಗಲ್ಲ, ನ್ಯೂಟ್ರಲ್ ಆಗಿರುತ್ತೆ. ರಸ್ತೆ ಕುತ್ತು ನಾನು ಇಲ್ಲಿ ಹಾಕಿದ್ದೀನಲ್ಲ ರೈಟ್ ಮಾರ್ಕು, ಈ ರೈಟ್ ಮಾರ್ಕ್ಗಳಲ್ಲಿ ರಸ್ತೆ ಕುತ್ತು ಇದ್ದಾಗ ಅದೇನಾಗುತ್ತೆ, ರಿಸಲ್ಟು A+ ಆಗುತ್ತೆ, ತುಂಬ ಒಳ್ಳೆಯದು, ಅವ್ರು ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ರಸ್ತೆ ಕುತ್ತು ಏನಾದರೂ ಇಂಟು ಮಾರ್ಕ್ ತೊಗೊಂಡ್ಬಿಟ್ಟೈತೆ ಅಂತಂದಾಗ ಅವನತಿಯನ್ನು ಹೊಂದ್ತಾರೆ, ಡೌನ್ಫಾಲ್ ಆಗುತ್ತೆ. ಓಕೆನಾ? ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಸಿಗಾಕೊಂಡು ಕೊನೆಗೆ ಮನೆಯೂ ಮಾರ್ಕೊಳ್ಬೋದು ಅಂತ ಪರಿಸ್ಥಿತಿ ಕೂಡ ಬರ್ತಾರೆ. ಮತ್ತು 10ನೇ ರಸ್ತೆ ಕುತ್ತು ಕೆಟ್ಟದ್ದು, 11ನೇ ರಸ್ತೆ ಕುತ್ತು ಒಳ್ಳೆಯದು, 12ನೇ ರಸ್ತೆ ಕುತ್ತು ಅದು ಒಳ್ಳೆಯದು, 13ನೇ ರಸ್ತೆ ಕುತ್ತು ಒಳ್ಳೆಯದು, 14ನೇ ರಸ್ತೆ ಕುತ್ತು ನೋಡಿ, ಉತ್ತರದ ಕಡೆಯಲ್ಲಿ ಈ ಭಾಗದಲ್ಲಿ ನಿಮ್ಗೇನಾದರೂ ರಸ್ತೆ ಪೂರ್ತಿ ಬರಬೇಕು ಅಂತ ಏನಿಲ್ಲ, ರಸ್ತೆಯ ಒಂದು ಸ್ವಲ್ಪ 3 ಅಡಿ 5 ಅಡಿ ಅಷ್ಟು ಬಂದ್ರೂ ಅದು ರಸ್ತೆ ಕುತ್ತು ಅಂತಾನೆ ಆಗುತ್ತೆ, ಪರಿಗಣನೆ ಆಗುತ್ತೆ, ಅದು ಇರಬಾರ್ದು. ನೆಕ್ಸ್ಟ್ ಉತ್ತರಕ್ಕೆ ಬರುವ ರಸ್ತೆ ಕುತ್ತು ಒಳ್ಳೆಯದು, ಉತ್ತರದಿಂದ ಈ ಕಡೆನೂ ಬರೋದು ಅದು ಒಳ್ಳೆಯದು. ಇದಿಷ್ಟು ನೋಡಿ, ನಿಧಾನಕ್ಕೆ ವಿಡಿಯೋನ ಇನ್ನೊಂದ್ಸತಿ ನೋಡಿ, ನಿಧಾನಕ್ಕೆ ನೋಡಿ. ಪ್ಲಸ್ಸು ಇಂಟು ಹಾಕಿದ್ದೀನಿ, ಇದು ರೈಟ್ ಮಾರ್ಕ್ ಹಾಕಿದ್ದೀನಿ, ಅದೆಲ್ಲ ಒಳ್ಳೆಯದು. ಇಂಟು ಹಾಕಿರೋದೆಲ್ಲ ಕೆಟ್ಟದ್ದು. ಯಾಕೆಂದರೆ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇವತ್ತಿಲ್ಲ ನಾಳೆ ನೀವು ಸೈಟ್ ತೊಗೋತೀರಲ್ವಾ, ಮನೆ ಕಟ್ತೀರಲ್ವಾ, ರಸ್ತೆ ಕುತ್ತು ಇರೋದನ್ನ ಯಾರು ತಗೊಳ್ಳಲ್ಲ, ಭಯ ಪಡ್ತಾರೆ. ಒಳ್ಳೆಯದು ಕೆಟ್ಟದ್ದು ಅದನ್ನ ವಿವೇಚನೆ ಶಕ್ತಿನೇ ಕಳ್ಕೊಂಡ್ಬಿಟ್ಟಾರೆ ಜನ. ಅಯ್ಯೋ ನಮ್ಗೆ ಯಾಕೆ ಬೇಕು, ಬೇಡ, ಸುಮ್ಮನೆ ಯಾಕೆ ತಗೊಳ್ಳೋದು, ರಸ್ತೆ ಕುತ್ತು ಇಲ್ದಿರೋ ತಗೊಳ್ಳೋಣ ಅಂತಾರೆ. ಓಕೆನಾ? ಅದು ನೀವು ಕರೆಕ್ಟಾಗಿ ತಿಳುವಳಿಕೆ ಇದ್ದಾಗ ಈ ರೀತಿ ಒಳ್ಳೆಯ ರಸ್ತೆ ಕುತ್ತಿರೋದನ್ನ ನೀವು ಖರೀದಿ ಮಾಡಿ, ರಿಸಲ್ಟು A+. ಓಕೆನಾ? ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆ ಅನುಕೂಲ ಅಂತ ಅನಿಸುತ್ತೋ ಆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.